ಘನದ ಒಂದು ಬಾವಿನ ಉದ್ದವು 13 ಸೆಂಟಿಮೀಟರ್ ಆಗೈತಿ. ಹಾಗಾದ್ರೆ ಆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಆ ವಸ್ತುವಿನ ಲ್ಯಾಟರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಘನದ 4 ಇಂಟು ಸೈಡ್ ಸ್ಕ್ವೇರ್ ಆಗತ್ತ. ಇಲ್ಲಿ 4 ಇಂಟು ಸೈಡ್ ಕೊಟ್ಟಾನ. ಇಲ್ಲಿ ಎಷ್ಟು ಕೊಟ್ಟಾನ? 13 ಸೆಂಟಿಮೀಟರ್ ಕೊಟ್ಟಾನ. ಅಂದ್ರೆ 13 ಸ್ಕ್ವೇರ್ ಆಗತ್ತ. 4 ಇಂಟು 169 ಆಗತ್ತ. ಇದೆಷ್ಟಾಗತ್ತ? 676 ಸೆಂಟಿಮೀಟರ್ ಸ್ಕ್ವೇರ್ ಲ್ಯಾಟರ್ ಸರ್ಫೇಸ್ ಏರಿಯಾ ಆಗತ್ತ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗತ್ತ. ಒಂದು ತರಗತಿಯಲ್ಲಿ 38% ಹುಡುಗರಿದ್ದಾರೆ ಮತ್ತು ಹುಡುಗಿಯರ ಸಂಖ್ಯೆ 31 ಆಗೈತಿ. ಹಾಗಾದ್ರೆ ಆ ತರಗತಿಯಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಬಾಯ್ಸ್ ಎಷ್ಟು ಪರ್ಸೆಂಟೇಜ್ ಅದರ? 38% ಅದರ. ಗರ್ಲ್ಸ್ ಎಷ್ಟಕ್ಕರ? 100 ಮೈನಸ್ 38 ಮಾಡಿದ್ರೆ 62% ಜನ ಏನಕ್ಕಾರ ಗರ್ಲ್ಸ್ ಅಕ್ಕಾರ. ಈ ಗರ್ಲ್ಸ್ ವ್ಯಾಲ್ಯೂ ಕೊಟ್ಟರೆ ಎಷ್ಟು? 31 ಕೊಟ್ಟರೆ. ಅಂದ್ರೆ ಇಂಟು ಎಷ್ಟಾಗೈತಿ? 0.5 ಆಗೈತಿ. 38 ಇಂಟು 0.5 ಮಾಡಿದ್ರೆ ಎಷ್ಟಾಗತ್ತೆ? ಬಾಯ್ಸ್ 19 ಜನ ಆಗತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 58% ಖರ್ಚು ಮಾಡ್ತಾನೆ. ಅವನ ಆದಾಯ 30% ಹೆಚ್ಚಾಗುತ್ತೆ, ಮತ್ತು ಅವನ ಖರ್ಚು ಕೂಡ 25% ಹೆಚ್ಚಾಗುತ್ತೆ. ಹಾಗಾದ್ರೆ ಅವನು ಉಳಿತಾಯದಲ್ಲಿ ಅವರು ಹೆಚ್ಚಳವನ್ನ ಕಂಡುಹಿಡಿರಿ ಅಂತ ಕೇಳಿರಿ. ನೋಡ್ರಿ, ಇನ್ಕಮ್, ಎಕ್ಸ್ಪೆಂಡಿಚರ್ ಮತ್ತು ಒಂದು ಸೇವಿಂಗ್ಸ್. ಇನ್ಕಮ್ ಒಂದು ಮೊದಲಕ್ಕೆ ಎಷ್ಟು? 100 ರೂಪಾಯಿ ಐತೆ ಅಂದ್ರೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ? 58 ರೂಪಾಯಿ ಖರ್ಚು ಮಾಡ್ತಾನೆ. 58 ಖರ್ಚು ಮಾಡ್ತಾನೆ. ಉಳಿದಿದ್ದು ಎಷ್ಟು? ಇಲ್ಲಿ 42 ರೂಪಾಯಿ ಉಳಿತೈತಿ. ಒಂದು 30% ಏನಾಗುತ್ತೆ? ಇನ್ಕಮ್ ಜಾಸ್ತಿ ಆಗುತ್ತೆ ಅಂದ್ರೆ ಪ್ಲಸ್ 30 ಆಗುತ್ತೆ. ಎಷ್ಟಾಗುತ್ತೆ? ಒಂದು ಇನ್ಕಮ್ 130 ಆಗುತ್ತೆ. ಮತ್ತು ಒಂದು ಎಕ್ಸ್ಪೆಂಡಿಚರ್ನ 25% ಜಾಸ್ತಿ ಆಗುತ್ತೆ. ಅಂದ್ರೆ 58 ಇಂಟು 25 ರೂಪಾಯಿ 100 ಮಾಡಿದ್ರೆ ಎಷ್ಟು? 25 1 25 4 ಅಂದ್ರೆ ಒಂದು ಎಷ್ಟು? 14.5 ರೂಪಾಯಿ ಏನಾಗುತ್ತೆ? ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಅಂದ್ರೆ 14.5 ಪ್ಲಸ್ ಮಾಡಿದ್ವಿ ಒಂದು ಜಾಸ್ತಿ ಎಷ್ಟತ್ತಿರಿ? 72.5 ಆಗುತ್ತೆ. 130 ಮೈನಸ್ 72.5 ಮಾಡಿದ್ರೆ ಸೇವಿಂಗ್ಸ್ ಎಷ್ಟು ಬರ್ತೈತಿ? ಇಲ್ಲಿ 57.5 ರೂಪಾಯಿ ಆಗುತ್ತೆ. ನೋಡ್ರಿ, ಎಷ್ಟು ಜಾಸ್ತಿ ಆಗುತ್ತೆ? ಇಲ್ಲಿ ಒಂದು ಸೇವಿಂಗ್ಸ್ 15.5 ರೂಪಾಯಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು 15.5 ಡಿವೈಡೆಡ್ ಬೈ 42 ಇಂಟು 100 ಆಗುತ್ತೆ. ಇದೆಷ್ಟಾಗುತ್ತೆ? ಇಲ್ಲಿ ವ್ಯಾಲ್ಯೂ ಇದ್ರದ್ದು 36.9% ಏನಾಗಿರ್ತೈತಿ? ಇನ್ಕ್ರೀಸ್ ಆಗಿರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಯು ಒಂದು ಕುರ್ಚಿಯನ್ನು ಕ್ಯೂನಿಗೆ 40% ಲಾಭಕ್ಕೆ ಮಾರ್ತಾನೆ, ಮತ್ತು ಕ್ಯೂ ಅದನ್ನ ಆರ್ಗೆ 80% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಪಿ ಮತ್ತು ಆರ್ ಅವರ ಕೊಂಡ ಬೆಲೆಗಳ ಅನುಪಾತ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಪಿ ಕ್ಯೂ. ಪಿ ಎಷ್ಟು? ಪಿ ದ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ ಅವು ಎಷ್ಟು ರೂಪಾಯಿ ಮಾರ್ತಾನೆ? 40 ರೂಪಾಯಿ ಪ್ರಾಫಿಟ್ ಮಾರ್ತಾನೆ. ಅಂದ್ರೆ 140 ಆಗುತ್ತೆ. ಕ್ಯೂ ಆದ ವಸ್ತುನ ಏನು ಆರ್ಗೆ ಎಷ್ಟು? 80% ಪ್ರಾಫಿಟ್ ಮಾರ್ತಾನೆ. ಅಂದ್ರೆ ಅದನ್ನ ಕೆಳಬರಿ ಅವ್ನ ಕಾಸ್ಟ್ ಪ್ರೈಸ್ 100 ರೂಪಾಯಿ ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 80% ಪ್ರಾಫಿಟ್ ಅಂದ್ರೆ 180 ಆಗುತ್ತೆ. ಇಲ್ಲಿ ಸೈಡ್ ನಂಬರ್ ಬರೀನಿ. ಇದು 140 ಆಗುತ್ತೆ, ಇದು 100 ಆಗುತ್ತೆ. ಇಲ್ಲಿ ನೋಡ್ರಿ, ಈ 100 100 2 0 ಕ್ಯಾನ್ಸಲ್ ಆಗುತ್ತೆ. 100 ರೇಷಿಯೋ 140 ರೇಷಿಯೋ 14 ಇಂಟು 15 ಮಾಡಿದ್ರೆ ಎಷ್ಟು? 18 ಮಾಡಿದ್ರೆ 252 ಆಗುತ್ತೆ. ನಮಗೆ ಪಿ ರೇಷಿಯೋ 6 ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಕೇಳ್ಯಾರ. ಅಂದ್ರೆ 100 ರೇಷಿಯೋ 252 ಆಗುತ್ತೆ. 4 25 ರೇಷಿಯೋ 4 63 ಅಂದ್ರೆ 25 ರೇಷಿಯೋ 63. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ರೈಲುಗಳು ಒಂದೇ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಪ್ರತಿ ರೈಲಿನ ಉದ್ದವು 160 ಮೀಟರ್ ಆಗಿದ್ರೆ ಮತ್ತು ಅವು 32 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟಿದರೆ ಪ್ರತಿ ರೈಲಿನ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಎರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಏನಾಗಿರ್ತೈತಿ? ಇಲ್ಲಿ ಸ್ಪೀಡ್ ಎರಡೂ ಕೂಡಿಸ್ಕೊಂಡಿರ್ತೈತಿ. ಅಂದ್ರೆ ಇಲ್ಲಿ ಏನಾಗುತ್ತೆ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗಿರ್ತೈತಿ. ಇಲ್ಲಿ ಪ್ರತಿ ರೈಲಿನ ಉದ್ದ ಎಷ್ಟು ಕೊಟ್ಟರೆ? 160 ಮೀಟರ್. ಅಂದ್ರೆ 160 ಪ್ಲಸ್ 160 ಈಸ್ ಈಕ್ವಲ್ ಟು ಸ್ಪೀಡ್ ಕಂಡು ಹಿಡಿಬೇಕು. ಟೈಮ್ ಎಷ್ಟು ಕೊಟ್ರೆ? 32 ಸೆಕೆಂಡ್ ಕೊಟ್ರೆ ಇದೆಷ್ಟಾಗುತ್ತೆ? 320 ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು 32 ಆಗುತ್ತೆ. 32 ಅಲ್ಲಿ 32 10 ಸ್ಪೀಡ್ ಎಷ್ಟು ಆಗ್ತಿದೆ? 10 ಮೀಟರ್ ಪರ್ ಸೆಕೆಂಡ್ ಬಂತು. ನಾವು ಏನ್ ಮಾಡೋಣ? ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋಣ. 10 ಇಂಟು ಇದನ್ನ 18/5 ಮಲ್ಟಿಪ್ಲೈ ಮಾಡ್ಬೇಕು. 5 ಒಂದ್ಲಿ 5 2 ಆಗುತ್ತೆ. ಎಷ್ಟಾಗ್ತಿದೆ? 36 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಇದು ಎರಡು ರೈಲಿನ ಸ್ಪೀಡ್ ಕೂಡಿಸಿ ಆಯ್ತು. ಪ್ರತಿ ರೈಲಿಂದ ಏನಾಗುತ್ತೆ? 36 ಡಿವೈಡೆಡ್ ಬೈ 18 2 ಮಾಡ್ಬೇಕು. ಅಂದ್ರೆ 18 ಕಿಲೋಮೀಟರ್ ಪರ್ ಅವರ್ ಏನಾಗುತ್ತೆ? ಪ್ರತಿ ರೈಲಿನ ಸ್ಪೀಡ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರಿನ ಮಾರಾಟ ಬೆಲೆ 640 ರೂಪಾಯಿ ಆಗೈತಿ. ಒಂದು ವೇಳೆ ಆ ಕಾರನ್ನ 60% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದ್ರೆ ಆ ಕಾರಿನ ಮುಖಬೆಲೆ ಎಷ್ಟು ಇರುತ್ತೆ ಅಂತ ಕೇಳಿರಿ. ನೋಡ್ರಿ, ಮಾರ್ಕ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಮಾರ್ಕ್ ಪ್ರೈಸ್ 100 ರೂಪಾಯಿ ಇತ್ತು ಅಂದ್ರೆ 60% ಡಿಸ್ಕೌಂಟ್ ಆಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 40 ಆಗುತ್ತೆ. 0 0 ಅಂದ್ರೆ 5 ರೇಷಿಯೋ 2 ಆಗುತ್ತೆ. ಈ ಎರಡರ ವ್ಯಾಲ್ಯೂ ಕೊಟ್ಟರೆ ಎಷ್ಟು? 640 ರೂಪಾಯಿ ಅಂದ್ರೆ ಇಂಟು 320 ಆಗೈತಿ. 5 ಇಂಟು 320 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ ಮಾರ್ಕ್ ಪ್ರೈಸ್ 1600 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ 30% ಎಫ್ನ 60%ಕ್ಕೆ ಸಮನಾಗಿದ್ರೆ ಈ ರೇಷಿಯೋ ಎಫ್ನ ಬೆಲೆ ಏನಂತ ಕೇಳ್ಯಾರ. ಅಂದ್ರೆ ಇ ಇಂಟು 30% ಈಸ್ ಈಕ್ವಲ್ ಟು ಎಫ್ ಇಂಟು ಏನಾಗುತ್ತೆ? 60% ಈಕ್ವಲ್ ಆಗೈತಿ. ಪರ್ಸೆಂಟೇಜ್ ಕ್ಯಾನ್ಸಲ್. ಇ ಡಿವೈಡೆಡ್ ಬೈ ಎಫ್ ಏನಾಗುತ್ತೆ? ಇಲ್ಲಿ 60 ಡಿವೈಡೆಡ್ ಬೈ 30 ಆಗುತ್ತೆ. 31 37 ಅಂದ್ರೆ 2/1 ಆಗುತ್ತೆ. ಆಪ್ಷನ್ ಎ ಇಲ್ಲಿ 2:1 ಕರೆಕ್ಟ್ ಆನ್ಸರ್ ಆಗುತ್ತೆ.
16.5 9 10.5 12.5 ಮತ್ತು y ಇವುಗಳ ಸರಾಸರಿಯು 12.5 ಆಗೈತಿ. ಹಾಗಾದ್ರೆ y ನ ಬೆಲೆ ಎಷ್ಟು ಅಂತ ಕೇಳಿರಲಿ ನೋಡ್ರಿ. 12.5 ಇಂಟು ಟೋಟಲ್ ಎಷ್ಟು ಸಂಖ್ಯೆ ಇದಾವೆ? ಇವು 5 ಸಂಖ್ಯೆ ಅದಾವ. ಅಂದ್ರೆ ಟೋಟಲ್ ಎಷ್ಟು ಹತ್ತಿದ್ರ ಮೊತ್ತ 62.5 ಆಗತ್ತೆ. ಈ 4 ಸಂಖ್ಯೆಗಳು ಮೊತ್ತ ಎಷ್ಟಾಗತ್ತೆ? 16.5 ಪ್ಲಸ್ 9 ಪ್ಲಸ್ 10.5 ಪ್ಲಸ್ 12.5 ಈ 4 ಸಂಖ್ಯೆಗಳು ಮೊತ್ತ ಎಷ್ಟಾಗತ್ತೆ? 48.5 ಆಗತ್ತೆ. ಅಂದ್ರೆ y ವ್ಯಾಲ್ಯೂ ಏನಾಗತ್ತಿಲ್ಲ 62.5 ಮೈನಸ್ 48.5 ಮಾಡಿದ್ರೆ ಇಲ್ಲಿ y ವ್ಯಾಲ್ಯೂ 14 ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ಕೆಲಸವನ್ನು 55 ದಿನಗಳಲ್ಲಿ ಮಾಡಬಹುದು. ಅವನು 20 ದಿನಗಳ ಕಾಲ ಕೆಲಸ ಮಾಡಿ ನಂತರ ಉಳಿದ ಕೆಲಸವನ್ನು ಬಿ ಒಬ್ಬನ 49 ದಿನಗಳಲ್ಲಿ ಮುಗಿಸ್ತಾನ. ಹಾಗಾದ್ರೆ ಇಬ್ರು ಸೇರಿ ಆ ಕೆಲಸನ ಪೂರ್ಣಗೊಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ತಾರ ಅಂತ ಕೇಳಿರಿ. ನೋಡ್ರಿ, ಎ ಒಂದು ಕೆಲಸನ ಎಷ್ಟು ದಿನ ಮಾಡ್ತಾನ? 55 ದಿಂದ ಕಂಪ್ಲೀಟ್ ಮಾಡ್ತಾನ. ಇಲ್ಲಿ ಏನಾಗುತ್ತೆ? ಟೋಟಲ್ ವರ್ಕ್ ಎಫಿಷಿಯನ್ಸಿ ಇಂಟು ಟೈಮ್ ಆಗಿರ್ತೈತಿ. ಇಲ್ಲಿ ನೋಡ್ರಿ 55 ಇಂಟು ಎ ಈಜು ಕೊಟ್ಟು ಇದ ವರ್ಕ್ ನ ಎ ಎಷ್ಟು ದಿನ ಮಾಡ್ತಾನ? 20 ದಿನ ಮಾಡ್ತಾನೆ. 20 ಎ ಪ್ಲಸ್ ಉಳಿದ ವರ್ಕ್ ನ ಬಿ ಏನ್ ಮಾಡ್ತಾನ? 49 ದಿಂದ ಮಾಡ್ತಾನ. ಪ್ಲಸ್ 49 ಬಿ ಆಗುತ್ತೆ. ಈ ಸೈಡ್ ಬಂದ್ರೆ 20 ಏನು ಉಳಿತೈತಿ? ಇಲ್ಲಿ 35 ಎ ಈಜು ಕೊಟ್ಟು ಏನಾಗುತ್ತೆ? 49 ಬಿ ಆಗುತ್ತೆ. ಎ ಬೈ ಬಿ ಇದು ಎಫಿಷಿಯನ್ಸಿ ಎಷ್ಟಾಗುತ್ತೆ? 49 / 35 ಆಗುತ್ತೆ. ಅಂದ್ರೆ ಎ ಮತ್ತು ಬಿ ಎಫಿಷಿಯನ್ಸಿ ಬಂತು. ಟೋಟಲ್ ವರ್ಕ್ ಏನಾಗುತ್ತೆ? ಇಲ್ಲಿ ಎಫಿಷಿಯನ್ಸಿ ಎ ಎಷ್ಟು ಐತಿ? ಇಲ್ಲಿ 49 ಐತಿ. ಅವ್ರ ಟೈಮ್ ಎಷ್ಟು ತಗೊಂತಾನ? 55 ದಿನ ತಗೊಂತಾನ. ಅಂದ್ರೆ ಇದು ಟೋಟಲ್ ವರ್ಕ್ ಆತ. ಇಬ್ರು ಸೇರ್ ಮಾಡಕ್ಕೆ ಇವ್ರು ಎಷ್ಟು ಟೈಮ್ ತಗೊಂತಾರ? ಟೋಟಲ್ ವರ್ಕ್ 49 ಇಂಟು 55 ಡಿವೈಡೆಡ್ ಬೈ ಎ ಎಫಿಷಿಯನ್ಸಿ 49 ಪ್ಲಸ್ ಬಿ ಎಫಿಷಿಯನ್ಸಿ 35 ಆಗುತ್ತೆ. 49 ಇಂಟು 55 ಡಿವೈಡೆಡ್ ಬೈ ಎಷ್ಟಾಗುತ್ತೆ? ಇದು ಟೋಟಲ್ 84 ಆಗುತ್ತೆ. 7 7 7 12 ಆಗುತ್ತೆ. ಅಂದ್ರೆ 385 ಡಿವೈಡೆಡ್ ಬೈ 12 ದಿನ ಇಬ್ರು ಸೇರಿ ಮಾಡ್ತಾರ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 11 ವಿದ್ಯಾರ್ಥಿಗಳ ಗುಂಪು ಅಂತ ಪಡೆದ ಸರಾಸರಿ ಅಂಕಗಳು 53 ಮತ್ತು ಇನ್ನೊಂದು 13 ವಿದ್ಯಾರ್ಥಿಗಳ ಗುಂಪು ಪಡೆದ ಸರಾಸರಿ ಅಂಕಗಳು 48 ಆಗಿವೆ. ಹಾಗಾದ್ರೆ ಎಲ್ಲಾ 24 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, 11 ಇಂಟು 53 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ? ಇದು 583 ಆಗುತ್ತೆ. 13 ಜನದ ಎಷ್ಟು ಸರಾಸರಿ? 48 ಐತಿ. ಟೋಟಲ್ ಎಷ್ಟಾಗುತ್ತೆ? 624 ಆಗುತ್ತೆ. ಇವ್ರ ಸಮ್ ಟೋಟಲ್ 1207 ಆಗುತ್ತೆ. ಸರಾಸರಿ ಏನಾಗುತ್ತೆ? 24 ಜನದ್ದು 1207 ಡಿವೈಡೆಡ್ ಬೈ 24 ಮಾಡಿದ್ರೆ 50.29 ಸರಾಸರಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಯು ಬಿ ಗಿಂತ ಶೇಕಡ 40ರಷ್ಟು ಕಡಿಮೆ ಕಾರ್ಯಕ್ಷಮತೆಯನ್ನು ಹೊಂದಿದ್ದಾನೆ. ಒಂದು ವೇಳೆ ಬಿ ಯು ಹೆಲ್ಮೆಟ್ ಅನ್ನು 16 ದಿನಗಳಲ್ಲಿ ತಯಾರಿಸಬಹುದಾದ್ರೆ ಎ ಅದೇ ಹೆಲ್ಮೆಟ್ ಅನ್ನು ಎಷ್ಟು ದಿನಗಳಲ್ಲಿ ತಯಾರಿಸಬಹುದು ಅಂತ ಕೇಳಿರಿ. ನೋಡ್ರಿ, ಎಫಿಷಿಯನ್ಸಿ ಏನೈತಿ? ಇಲ್ಲಿ ಎಫಿಷಿಯನ್ಸಿ ಎದ ಎಷ್ಟೈತಿ? ಇಲ್ಲಿ ಬಿ 100 ಇದ್ದಂದ್ರೆ ಎ ಅವನಕಿನ 40% ಕಡಿಮೆ ಅದಂದ್ರೆ 60 ಆಗತಿ. 0 0 ಅಂದ್ರೆ 2 3 2 5 ಎಫಿಷಿಯನ್ಸಿ ರೇಷಿಯೋ ಬಂತು. ಇಲ್ಲಿ ನೋಡ್ರಿ, ಬಿ ಏನ್ ಮಾಡ್ತಾನೆ? ನೀವು 16 ದಿನ ಟೈಮ್ ತಗೊಂತಾನೆ ಒಂದು ಕೆಲಸ ಮಾಡಕ. ಅಂದ್ರೆ ಟೋಟಲ್ ವರ್ಕ್ ಏನಾಗುತ್ತೆ? ಇಲ್ಲಿ ಎಫಿಷಿಯನ್ಸಿ ಇಂಟು ಟೈಮ್ ಆಗುತ್ತೆ. 5 ಇಂಟು 16 ಆಗುತ್ತೆ. ಅಂದ್ರೆ ಎ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ? ಇಲ್ಲಿ 5 ಇಂಟು 16 ಡಿವೈಡೆಡ್ ಬೈ ಅವನ ಎಫಿಷಿಯನ್ಸಿ ಎಷ್ಟೈತಿ? 3 ಐತಿ. ಅಂದ್ರೆ 80 ಡಿವೈಡೆಡ್ ಬೈ 3 ದಿನ ಏನ್ ಮಾಡ್ತಾನೆ? ಎ ತೆಗೆದುಕೊಳ್ತಾನೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ ಸರಳ ಬಡ್ಡಿಯ ದರದಲ್ಲಿ ಯಾವುದೇ ಒಂದು ಅಸಲು 34 ವರ್ಷಗಳಲ್ಲಿ ತನಗಿಂತ 3 ಪಟ್ಟು ಹೆಚ್ಚಾಗುತ್ತೆ ಅಂತ ಕೆಟ್ರ ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ? ಪ್ರಿನ್ಸಿಪಲ್ ಒಂದಿತ್ತು ಅಂದ್ರೆ ಅಮೌಂಟ್ ಏನು 3 ಆಗುತ್ತೆ. ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಎಷ್ಟು ಆತಿಲಿ? 2 ಆಗುತ್ತೆ. ಅಂದ್ರೆ 2 ಈಜು ಕೊಟ್ಟು 1 ಇಂಟು 34 ಇಂಟು ರೇಟ್ ಡಿವೈಡೆಡ್ ಬೈ 100 ಆಗುತ್ತೆ. 2 1 2 17 6 ಈಜು ಕೊಟ್ಟು 100 ಡಿವೈಡೆಡ್ ಬೈ 17 ಆಗುತ್ತೆ. ಅಂದ್ರೆ 5.88% ಏನಾಗುತ್ತೆ? ಅದರದ್ದು ರೇಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುಖಬೆಲೆಯು ಕೊಂಡ ಬೆಲೆಗಿಂತ ಶೇಕಡ 28ರಷ್ಟು ಹೆಚ್ಚಾಗೈತೆ ಅಂತ ಕೊಟ್ಟರೆ ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ 28 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ 128 ಆಗುತ್ತೆ. ಮುಖಬೆಲೆಯ ಮೇಲೆ ಶೇಕಡ 15ರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತೆ. ಹಾಗಾದ್ರೆ ಲಾಭದ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಡಿಸ್ಕೌಂಟ್ ಕೊಡ್ತಾನೆ ಮಾರ್ಕ್ ಪ್ರೈಸ್ ಮೇಲೆ ಎಷ್ಟು? 128 ರೂಪಾಯಿ 15% ಡಿಸ್ಕೌಂಟ್ ಕೊಟ್ಟನಂದ್ರೆ ಎಷ್ಟು ಆಗುತ್ತೆ? ಇದು 5 3 5 20 ಆಗುತ್ತೆ. ಅಂದ್ರೆ ಇಲ್ಲೇ ಟೋಟಲ್ 19.2 ರೂಪಾಯಿ ಕೊಡ್ತಾನೆ, ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಇಲ್ಲಿ 128 ಮೈನಸ್ 19.2 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 108.8 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾವ? 8.8 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಆಫ್ ಏನಾಗುತ್ತದೆ? 8.8% ಅವಾಗ ಗೇನ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 220 ಲೀಟರ್ ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತವು ಕ್ರಮವಾಗಿ 6:5 ಆಗೈತಿ. ನೀರು ಮತ್ತು ಹಾಲಿನ ಅನುಪಾತವನ್ನು ಕ್ರಮ 5:4 ಮಾಡಲು ಎಷ್ಟು ನೀರನ್ನು ಸೇರಿಸಬೇಕಂತ ಕೇಳ್ರಿ. ಇಲ್ಲಿ ನೋಡ್ರಿ, ವಾಟರ್ ರೇಷಿಯೋ ಮಿಲ್ಕ್ ಎಷ್ಟೈತಿ? ಇದು 6:5 ಐತಿ. ಆಮೇಲೆ ಅದನ್ನ ಎಷ್ಟು ರೇಷಿಯೋ ಮಾಡ್ಬೇಕು? 5:4 ಮಾಡ್ಬೇಕು. ಅಂದ್ರೆ ಪ್ಲಸ್ ಎಕ್ಸ್ ಲೀಟರ್ ಏನ್ ಮಾಡ್ಬೇಕು? ನೀರನ್ನು ಕೂಡಿಸ್ಬೇಕು. ಅಂದ್ರೆ ಮಿಲ್ಕ್ ರೇಷಿಯೋ ಎರಡು ಏನಿರ್ಬೇಕು? ಸೇಮ್ ಇರ್ಬೇಕು. ಅದಕ್ಕೆ ಇದಕ್ಕೆ ಇಂಟು 4 ಮಾಡೋಣ, ಇದಕ್ಕೆ ಇಂಟು 5 ಮಾಡೋಣ. ಅಂದ್ರೆ ವಾಟರ್ ರೇಷಿಯೋ ಮಿಲ್ಕ್ ಏನಾಗುತ್ತೆ? ಇಲ್ಲಿ 6 4 24 5 4 20 5 5 25 5 4 20 ಅಂದ್ರೆ
ಇಲ್ಲಿ ಎಷ್ಟು ಜಾಸ್ತಿ ಆಯ್ತು 1 ಜಾಸ್ತಿ ಆಯ್ತು ಅಂದ್ರೆ 24 + 20 ಏನಾಗುತ್ತೆ 44 44 ವ್ಯಾಲ್ಯೂ ಕೊಟ್ಟನೆ ಎಷ್ಟು 220 ಅಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟು ಆಯ್ತು ಇಲ್ಲಿ 5 ಲೀಟರ್ ಆಯ್ತು ಅಂದ್ರೆ x ಏನೈತಿ ಇಲ್ಲಿ 1 ಐತಿ ಅಂದ್ರೆ ಒಂದ್ರ ವ್ಯಾಲ್ಯೂ ಏನಂತ 5 ಲೀಟರ್ ನೀರನ್ನ ಕೂಡಿಸ್ಬೇಕಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಇಲ್ಲಿ ವಾಟರ್ ರೇಷಿಯೋ ಮಿಲ್ಕ್ ಅದು ಏನಾಗುತ್ತೆ ಟೋಟಲ್ ಅದು 5 6 11 11 ವ್ಯಾಲ್ಯೂ 220 ಕೊಟ್ರೆ ಅಂದ್ರೆ ಇಂಟು 20 ಮಾಡಿದ್ರೆ ವಾಟರ್ 120 ಲೀಟರ್ ಆಗುತ್ತೆ, ಮೊದಲಕ್ಕೆ ಮಿಲ್ಕ್ 100 ಲೀಟರ್ ಆಗುತ್ತೆ ಪ್ಲಸ್ x ಲೀಟರ್ ಕೂಡಿಸ್ಬೇಕು. ಅಂದಾಗ ರೇಷಿಯೋ ಏನಾಗುತ್ತೆ 5:4 ಆಗುತ್ತೆ ಅಂದ್ರೆ 120 + x ಡಿವೈಡ್ ಬೈ 100 5 ಡಿವೈಡ್ ಬೈ 4 ಆಗುತ್ತೆ. 480 + 4x 500 ಆಗುತ್ತೆ. ಇಲ್ಲಿ ಏನಾಗುತ್ತೆ ಇದು 4x 20 ಆಗುತ್ತೆ, x ಏನಾಗುತ್ತೆ 5 ಲೀಟರ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಹೂಕುಂಡವನ್ನು 3,500 ರೂಪಾಯಿ ಮಾರಾಟ ಮಾಡಿದನು. ಒಂದು ವೇಳೆ ಹೂಕುಂಡದ ಕೊಂಡ ಬೆಲೆ 2,800 ರೂಪಾಯಿ ಆಗಿದ್ರೆ ಲಾಭದ ಶೇಕಡಾವಾರು ಕಂಡುಹಿಡಿರಿ ಅಂತ ಕೇಳಿದ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟೈತಿ 2,800 ಐತಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 3,500 ಆಗತ್ತೆ. ಇವು 0 0 7 4 7 5 ಆಯ್ತು. ಪ್ರಾಫಿಟ್ ಎಷ್ಟು ಆಯ್ತು ಇಲ್ಲಿ 1 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ = 1 ಡಿವೈಡ್ ಬೈ 4 ಇಂಟು 100 ಮಾಡಿದ್ರೆ ಏನಾಗುತ್ತೆ 25% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರಿನ ಆರಂಭಿಕ ಬೆಲೆ 1,50,000 ರೂಪಾಯಿಗಳು. ಕಾರಿನ ಬೆಲೆಯು ಪ್ರತಿ ವರ್ಷ ಅದರ ಆರಂಭಿಕ ಬೆಲೆ ಶೇಕಡ 20% ಕಡಿಮೆ ಆಗುತ್ತೆ. ಹಾಗಾದ್ರೆ 2 ವರ್ಷಗಳ ನಂತರ ಅದರ ಬೆಲೆ ಎಷ್ಟಿರುತ್ತೆ ಅಂತ ಕೇಳಿರಿ. ನೋಡ್ರಿ ಈಗ ಎಷ್ಟೈತೆ ಅದು 1,50,000 ರೂಪಾಯಿ ಐತಿ. ಪ್ರತಿ ವರ್ಷ 20% ಕಡಿಮೆ ಆಗುತ್ತೆ ಅಂದ್ರೆ ಏನಾಗುತ್ತೆ 1ನೇ ವರ್ಷ 80 ಡಿವೈಡ್ ಬೈ 100, 2ನೇ ವರ್ಷ 80 ಡಿವೈಡ್ ಬೈ 100 ಆಗುತ್ತೆ. 2 0 2 0 ಈ 2 0 ಈ 2 0 ಕ್ಯಾನ್ಸಲ್ ಮಾಡೋಣ. 15 ಇಂಟು 6,400 ಮಾಡಿದ್ರೆ ಎಷ್ಟಾಗುತ್ತೆ ಇದು 96,000 ರೂಪಾಯಿ ಆಗುತ್ತೆ ಅಂದ್ರೆ ಆಪ್ಷನ್ ಇಲ್ಲಿ ಇಲ್ಲ. ಇದನ್ನ ಆರ್ ಮಾಡ್ಕೊಂಡು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.